ಸ್ಟ್ರೋಕ್ ಆದಾಗ ಏನು ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಟ್ರೀಟ್ ದ ಬ್ರೈನ್ ರಿಫ್ಲೆಕ್ಸ್. ಓಕೆ, ಅದಕ್ಕೆ ನಾನು 3 ಕಲರ್ಸ್ ಹೇಳ್ತೀನಿ. ಓಕೆ, ನೋಡಿ, ಯೆಲ್ಲೋ ಕಲರ್ ಹಳದಿ ಮತ್ತು ಆರೆಂಜ್, ಓಕೆ, ಕೇಸರಿ ಬಣ್ಣ ಮತ್ತು ಸ್ಕೈ ಬ್ಲೂ ಆನಂದ ನೀಲಿ. ನೀವು ಸ್ಕೈ ಬ್ಲೂನ ಎಡಗಡೆ ತೋರು ಬೆರಳು ತುದಿಗೆ ಹಚ್ಚಬೇಕು. ಡೈಲಿ ಹಚ್ಚಿ 3 to 4 hours ಇಟ್ಕೊಳ್ಳಿ. ಆಮೇಲೆ ಆರೆಂಜ್ ಕಲರ್ನ ನೀವು 2 ಉಂಗುರ ಬೆರಳು ತುದಿಗೆ ಹಚ್ಚಬೇಕು. ಈ ಉಂಗುರ ಬೆರಳು ಇಲ್ಲಿ ಮತ್ತು ಇಲ್ಲಿ 2 ಉಂಗುರ ಬೆರಳು ತುದಿಗೆ ಆರೆಂಜ್ ಹಚ್ಚಬೇಕು. ಮತ್ತು ಯೆಲ್ಲೋ ಕಲರ್ ಬಂದ್ಬಿಟ್ಟು ಬಲಗೈ ತೋರು ಬೆರಳು ತುದಿಗೆ ಹಚ್ಚಬೇಕು. ಇವು 4 ಡಾಟ್ ಅಷ್ಟೇ, 2 ಆರೆಂಜು, ಸ್ಕೈ ಬ್ಲೂ, ಯೆಲ್ಲೋ. ಇದನ್ನು ಡೈಲಿ ಹಚ್ಚುತ್ತಾ ಬಂದಾಗ ಇದು ಮೈಂಡ್ ಬ್ರೈನಿಗೆ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್ ಬ್ರೈನ್ನ ಎನರ್ಜಿ ಫ್ಲೋ ಆಗೋದು ಲಿವರ್ಗೆ. ನೋಡಿ, ದಿಸ್ ಈಸ್ ದ ಲಿವರ್ ರಿಫ್ಲೆಕ್ಸ್. ಇದು ಬಾಡಿ ರಿಫ್ಲೆಕ್ಸ್ ಆದರೆ ತಲೆ ಭಾಗ, ಎದೆ ಕೆಳಗಡೆ ಲಿವರ್. ಇದನ್ನು ವಾರಕ್ಕೆ 3 ದಿವಸ 20 times ಪ್ರೆಸ್ ಮಾಡಿ. ಓಕೆ, ಪ್ರೆಸ್ ಮಾಡಿಬಿಟ್ಟು ನೀವು ಇದಕ್ಕೆ ಸ್ಕೈ ಬ್ಲೂ ಕಲರ್ ಕೊಡಿ. ಫಸ್ಟ್ ವೀಕು ಡೈಲಿ ಹಚ್ಚಿ, ಫಸ್ಟ್ ವೀಕು 2ನೇ ವಾರ ಡೈಲಿ ಹಚ್ಚಿ. ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ಆಲ್ಟರ್ನೇಟಿವ್ ಡೇಸು 2 days 3 days once ಹಚ್ಚಿದ್ರೆ ಸಾಕು. ಇದ್ರ ಜೊತೆಗೆ ಲಿವರ್ನ ಸ್ಟ್ರೆಂಥನ್ ಮಾಡಬೇಕಾದ್ರೆ ಮೇಕ್ ಶೂರ್ ದಟ್ ಆಯಿಲ್ ಫುಡ್ಡನ್ನ ಆದಷ್ಟು ಕಡಿಮೆ ಮಾಡಿ, ಮತ್ತು ತಂಪು ಪದಾರ್ಥನ ಆದಷ್ಟು ಕಡಿಮೆ ಮಾಡಿ. ಆದಷ್ಟು ಬಿಸಿ ಊಟ ತಗೊಳ್ಳಿ. ನಿಮ್ಮ ಊಟದಲ್ಲಿ ಸ್ವಲ್ಪ ಮಸಾಲ ಪದಾರ್ಥಗಳಿರಲಿ. ಚಕ್ಕೆ, ಲವಂಗ, ಹಸಿ ಶುಂಠಿ, ಮೆಣಸು ಸ್ವಲ್ಪ ಲೈಟಾಗಿ ಇದು ಮಾಡಿದಾಗ ಅದು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಆಗ ಲಕ್ವದಿಂದ ರಿಕವರಿ ಮಾಡ್ಕೋಬೋದಾ? ಎಸ್, ರಿಕವರಿ ಆಗುತ್ತೆ. ಪೂರ್ತಿ ಡ್ಯಾಮೇಜ್ ಆಗಿದ್ರೆ ಕಷ್ಟ. ಬಟ್ ಮೈಲ್ಡ್ ಸ್ಟ್ರೋಕ್ ಆಗಿದೆ ಅಂದರೆ ಮೊದಲ ಹಂತ 2ನೇ ಹಂತದಲ್ಲಿ ಹೊಡೆಯುತ್ತಂತಲ್ಲ, ಸೊ ಹಾಗೆ ಅದು ಮೈಲ್ಡ್ ಸ್ಟ್ರೋಕಿಂದ ಕಂಪ್ಲೀಟ್ ರಿಕವರ್ ಆಗ್ತಾರೆ. ಎಸ್ ವೀಕ್ಷಕರೇ, ಸೊ ಲಕ್ವ ಹೊಡೆದಿಲ್ಲ ಇಮಿಡಿಯೇಟಾಗಿ ನೀವು ಮಾಡಬೇಕಾದಂಥ ಕೆಲಸ ಏನು ಅಂತ ಡಾಕ್ಟರ್ ಬಸವರಾಜ್ ಅವರು ಹೇಳಿದ್ದಾರೆ. ಹಾಗೆ ಇದೇ ಥರದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚಿನ ಪ್ರೋಟೋಕಾಲ್ಸ್, 200ಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ಪರಿಹಾರ ಈ ಪುಸ್ತಕದಲ್ಲಿದೆ. ಇದೇ ಥರದ ಅನೇಕ ಕಾಯಿಲೆಗಳಿಗೆ ಇದನ್ನು ಈ ಕೆಳಗಡೆ ಇರೋವಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸೊ ನಿಮ್ಮ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಕೂಡ ನಾವು ಮಾಡ್ತಾ ಇದ್ದೀವಿ.